ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನೊಂದು ಸರ್, ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರ ನಂಬಿ ಅಂದ್ರೆ ಈ ವಿಷಯದಲ್ಲಿ ಅವರಿಗೆ ಹಿಂದೆಯೂ ನ್ಯಾಯ ಆಗಿತ್ತು, ಈಗಲೂ ಮತ್ತೆ ಅವರ ಹೆಸರು ಮುನ್ನೆಲೆಗೆ ಬರೋದಕ್ಕೆ ಅವಕಾಶ ಬರಲಿಲ್ಲ, ಅವ್ರಿಗೆ ಮತ್ತೆ ಅನ್ಯಾಯ ಆಯ್ತು. ಅದೇ ಹೇಳಲಿಕ್ಕೆ ಎಲ್ಲರಿಗೂ CM ಆಗ್ಲಿಕ್ಕಾಗಲ್ಲ, ಎಲ್ಲರೂ PCC ಆಗ್ಲಿಕ್ಕಾಗಲ್ಲ. ಭಾಳ ಜನ ಲೈನಲ್ಲಿ ಇದ್ದಾರೆ, ಎಲ್ಲರೂ ಆಗ್ಲಿಕ್ಕಾಗಲ್ಲ. ಅವಕಾಶ ಕೆಲವು ಬಂದು ಸಿಗ್ತೈತಿ, ಅಷ್ಟಕ್ಕೆ ರೀ ಸಮಾಧಾನ ಪಡಬೇಕು ನಾವು. ಇಲ್ಲ ಹೋಗಲ್ಲ. ಅಲ್ಲ ಸರ್, ಯಾಕೆಂದ್ರೆ ಪರಮೇಶ್ವರ್ ಅವರು ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು, ಎಲ್ಲ ಸಿದ್ದರಾಮಯ್ಯ ನನ್ನ ಹೆಸರು ಹೇಳ್ಬಿಡ್ತಾರೆ ಅಂತ. ಸಿದ್ದರಾಮಯ್ಯ ಅವಕಾಶನೇ ಸಿಗ್ಲಿಲ್ವಾ ಅಂತ ಥರ್ಡ್ ಪಾರ್ಟಿ ಹೆಸರು ಹೇಳಕ್ಕೆ ಸಿದ್ದರಾಮಯ್ಯ ಅವಕಾಶನೇ ಸಿಗ್ಲಿಲ್ವಾ ಅವ್ರಿಗೆ ಅಂತ. ಅದು ಹೇಳಿದ್ರಲ್ಲ, 3 ವರ್ಷದಿಂದ ಆಗಿದಂತ ಒಪ್ಪಂದು, ಶಿಮ್ಲಾ ಒಪ್ಪಂದು, ತಾಸ್ಕಂಡ್ ಒಪ್ಪಂದು ಅಂತ ಹೇಳಿದ್ರಲ್ಲ, ಹಂಗೆ ಅವಾಗ ಒಪ್ಪಂದ ಆಗಿದೆ ಅದು. ಹಿಂಗಾಗಿ ಅದಕ್ಕೆ ಬೇರೆ ಕರೆಕ್ಷನ್ ಮಾಡಲಿಕ್ಕೆ, ಇನ್ಕ್ಲೂಡ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಹೀಗಾಗಿ ಆ ಒಪ್ಪಂದ ಪ್ರಕಾರ ಮುಗಿದಿದೆ ಅಷ್ಟೇ. ನೀವು ಇಂಥ ಮೂಮೆಂಟ್ ಇಂದ ಸಿದ್ದರಾಮಯ್ಯ ಅವ್ರ ಜೊತೆಗಿದ್ದಾರೆ ಸರ್, ಅವರ ರಾಜಕೀಯ ಒಂದು ಸ್ಟೆಪ್ ಡೌನ್ ಆಗಿರೋದು ಯಾವ ರೀತಿಯಾಗಿ ನೋಡ್ತೀರಾ ಸರ್? ಅವ್ರಿಗೆ ಸ್ಟೆಪ್ ಡೌನ್ ಆಗಲೇಬೇಕು. ಹಿಂದಿಲ್ಲ, ಇನ್ನು 2 ವರ್ಷ ನಂತರ ಆಗಲೇಬೇಕಿತ್ತು. ಇನ್ನು 2 ವರ್ಷ ಇರ್ತದೆ ಅಂತ ಹೇಳಿದ್ರು. ನಂತರ ಈ ಸಮಸ್ಯೆ ಬರ್ಬೋದು, ಈಗ ಬಂದಿದೆ. ಸೊ ನಮಗೆ 2 ವರ್ಷ ಸರ್ಕಾರ ಇದೆ, ಅಧಿಕಾರದಲ್ಲಿದ್ದೀವಿ. ಅದನ್ನ ಗ್ಯಾಪ್ ಫಿಲ್ಅಪ್ ಮಾಡಲಿಕ್ಕೆ, ಅವ್ರ ಸಜೆಷನ್ ತೊಗೊಳ್ಲಿಕ್ಕೆ ಮಾಡಿ ನಾವು ಕಟ್ಟಲೇಬೇಕು. ಅರಸಿದ್ರು, ಮೊಯ್ಲಿ ಇದ್ರು, ಬಂಗಾರಪ್ಪನ ಬಂದರು, ಸಿದ್ದರಾಮಯ್ಯ ಬಂದರು, ಸಿದ್ದರಾಮಯ್ಯ ನಂತರ ಮತ್ತೊಬ್ರು ಹಂಗೆ ಅದು ಕಂಟಿನ್ಯೂಷನ್ ಅದು. ಸೊ ಅದನ್ನು ನಾವು ಅದಕ್ಕೆ ರೆಡಿ ಇರಬೇಕಾದಿತ್ತು ಆ ಸಂದರ್ಭ ಸನ್ನಿವೇಶಕ್ಕೆ. ಸಿದ್ದರಾಮಯ್ಯ ಹೇಳಿದ್ರು ಸರ್, ಹೇಳಿದ್ರೆ ಅದು ಅಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ, ಅದು ಕರೆಕ್ಟ್. ಅದ್ರ ತಕ್ಕಿ ನಾವು ಕೆಲಸ ಮಾಡಬೇಕು, ನಡಿಬೇಕು. ಇಷ್ಟು ಜನ ಇಂದ ಅಂದರೆ ಸುಮಾರು ಒಂದು 500 ಜಾತಿ ಇದೆ, ಸುಮಾರು ಸಂಖ್ಯೆ ಇದೆ. ಅವನ್ನೆಲ್ಲ ವಿಶ್ವಾಸ ತಗೊಳ್ಳಿಕ್ಕೆ ಅದಾಗ ಆಗ್ತೀವಿ, ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಿದ್ದರಾಮಯ್ಯ ಸ್ಥಾನ ತುಂಬಾ ಪ್ರಯತ್ನ ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಧ್ವಜ ನಿಮ್ಮ ಕೈಯಲ್ಲಿ ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರೋ ಒಬ್ರು ಒಯ್ಲೇಬೇಕು. ಕರ್ನಾಟಕದಲ್ಲಿ ಸಿಸ್ಟಮ್ ಇದಾರೆ, ಅದು ಒಬ್ರು ಯಾರೋ ಹಿಂದ್ ನಾಯಕರ ಉದಯ ಆಗಲೇಬೇಕು. ಅದನ್ನು ಮುಂದೆ ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಇನ್ನು ಹೊಸ ಅಧ್ಯಾಯ ಪ್ರಾರಂಭ ಆಗಿ ನಾಳೆಯಿಂದ, ಸೋಮವಾರದಿಂದ. ಸೋಮವಾರನೇ ಪ್ರಮಾಣ ವಚನ ಇವಾಗ ನೋಡ್ಬೇಕು, ನಮ್ಮ ಹೊಸ CM ಯಾವ ಡೇಟ್ ಫಿಕ್ಸ್ ಮಾಡ್ತಾರೋ, ನೋಡ್ಬೇಕು. ಈಗ KPCC ತಾವು ವಹಿಸ್ಕೊಂಡ್ರೆ ಅಲ್ಲಿ ಮೊನ್ನೆ ಅಷ್ಟೇ ಪದಾಧಿಕಾರಿಗಳು ಒಂದಷ್ಟು ಜನ ಕೊಟ್ಟಿದ್ದಾರೆ, ಶಫಲ್ ಮಾಡಬೇಕು, ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಡಬೇಕು, ಅವರಿಗೆ ಹೆಂಗೋ ಮಂಡಳಿ ಭರ್ತಿ ಮಾಡಬೇಕು, ಈ ತರದೆಲ್ಲ ದೊಡ್ಡ ಟಾಸ್ಕ್ ಇದೆ ಸರ್. ನೋಡೋಣ, ಇದೆಲ್ಲ ಬಗ್ಲಿ ಫಸ್ಟ್ ಇದು ಇನ್ನೂ ಅನೌನ್ಸ್ ಆಗಲಿ, ಅದು ಬರಲಿ. ಎಲ್ಲ ಹಿರಿಯರಿದ್ದಾರೆ, ಚರ್ಚೆ ಮಾಡಿ ಅದ್ರ ಬಗ್ಗೆ ಪರಿಹಾರ ಹುಡ್ಕೊಂಡು. ಓಕೆ, ಥ್ಯಾಂಕ್ ಯು. ಸರ್.